ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಿದ್ದೀರಾ? ಅಪ್ಕಮಿಂಗ್ ಎಕ್ಸಾಮ್ಸ್ಗಳನ್ನ ಎಲ್ಲರೂ ಚೆನ್ನಾಗಿ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ ಮಾಡಿ. ಸೊ ಇವಾಗ ವಿಡಿಯೋಗೆ ಹೋಗೋಣ. ವಿಡಿಯೋದಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಿದ್ದೀನಿ. ಏನು ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ VAO ಜಾಬಲ್ಲಿ ಏನೇನು ನೆಗೆಟಿವ್ ಆಸ್ಪೆಕ್ಟ್ಸ್ಗಳಿದೆ ಅಥವಾ ಏನೇನು ಪ್ರಾಬ್ಲಮ್ಸ್ ಇದೆ ಅಥವಾ ಸಮ್ ಆಫ್ ದಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ಗಳನ್ನ ನಾನು ಹೇಳಿದ್ದೆ ಅಲ್ವಾ. ಸೊ ಈ ವಿಡಿಯೋದಲ್ಲಿ VAO ಜಾಬಲ್ಲಿ ಏನೇನು ಪಾಸಿಟಿವ್ ಆಸ್ಪೆಕ್ಟ್ಸ್ಗಳಿದೆ ಅಥವಾ ಪಾಸಿಟಿವ್ ಆಗಿರೋ ಅಂಥ ವಿಷಯಗಳೇನಿದೆ ಅಥವಾ ಒಳ್ಳೆ ಗುಣಗಳೇನಿದೆ ಅಥವಾ ನಾವು ಯಾಕೆ ಈ ಜಾಬ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ಫಸ್ಟ್ ಬಂದ್ಬಿಟ್ಟು, ಯಾಕೆ ನಾವು VAO ಆಗಬೇಕು ಅಥವಾ VAO ಆದರೆ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ಗಳಿದೆ, ಡಿಸ್ಅಡ್ವಾಂಟೇಜ್ಗಳನ್ನ ಆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ. ಇದರಲ್ಲಿ ಬೆನಿಫಿಟ್ಸ್ ಅನ್ನೋದಕ್ಕಿಂತ ಸಮ್ ಆಫ್ ದಿ ಪಾಸಿಟಿವ್ ಆಸ್ಪೆಕ್ಟ್ಸ್ಗಳು ಅಥವಾ ಪಾಸಿಟಿವ್ ಗುಣಗಳನ್ನ ಇದರಲ್ಲಿ ಹೇಳ್ತೀನಿ, ಓಕೆನಾ. ಫಸ್ಟು, ತುಂಬ ಸನ್ಲೈಟ್ ಹೊಡಿತಿದೆ, ಕಣ್ಣಿಗೆ ಹೊಡಿತಿದೆ, ಇಟ್ಸ್ ಓಕೆ. ಫಸ್ಟ್ ಬಂದ್ಬಿಟ್ಟು, ಮೇ ಬಿ VAO ಅಂತಲೇ ಅಲ್ಲ, ನೀವು ಯಾವುದೇ ಗೌರ್ಮೆಂಟ್ ಜಾಬ್ಗೆ ಹೋದ್ರೂ ಇದು ವರ್ಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಜಾಬ್ ಸೆಕ್ಯೂರಿಟಿ, ಇದು VAOಗೆ ಅಂತಲೇ ಸಪ್ರೇಟ್ ಇಲ್ಲ, ಜಾಬ್ ಸೆಕ್ಯೂರಿಟಿ, ಓಕೆನಾ. ನಿಮಗೆ ಜಾಬ್ ಸೆಕ್ಯೂರಿಟಿ ಅಫ್ಕೋರ್ಸ್ VAO ಅಂದಮೇಲೆ ಜಾಬ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ದೆನ್ ಸೆಕೆಂಡ್ ಬಂದ್ಬಿಟ್ಟು ರೆಸ್ಪೆಕ್ಟ್ ಆ್ಯಂಡ್ ಸೋಷಲ್ ಸ್ಟೇಟಸ್. ಯಾಕೆ ರೆಸ್ಪೆಕ್ಟ್ ಇರುತ್ತೆ ಅಂದರೆ, ನೀವು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಅಟ್ಮೋಸ್ಟ್ ನಿಮ್ಮ ಕಂಟ್ರೋಲಲ್ಲಿರೋ ಎಲ್ಲ ವಿಲೇಜ್ಗಳಿಗೂ ನೀವು ಏನಂತೀರ, ನೀವು ಗ್ರೌಂಡ್ ಲೆವೆಲಲ್ಲಿ ಅವರಿಗೆ ಅವೈಲೇಬಲ್ ಇರ್ತೀರ. ಅಂದರೆ ಅಲ್ಲಿರೋ ಪಬ್ಲಿಕ್ಕಿಗೆ ನೀವು ಅವೈಲೇಬಲ್ ಇದ್ದಾಗ ನಿಮಗೆ ಆ ರೆಸ್ಪೆಕ್ಟ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಯಾಕೆಂದರೆ ಆ ಊರಿನ ಜನ ಏನೇ ಕೆಲಸ ಆಗಬೇಕು ಅಂದ್ರೂ VAO ಹತ್ರನೇ ಫಸ್ಟ್ ಬರೋದೇ VAO ಹತ್ರ. ಅವ್ರಿಗೆ ಏನೇ ಬೇಕಂದ್ರು, ಒಂದು ಕ್ಯಾಸ್ಟ್, ಇನ್ಕಮ್, ಪೆನ್ಷನ್ ಏನೇ ಇದ್ರೂ ಫಸ್ಟ್ ನಿಮ್ಮ ಹತ್ರನೇ ಬರೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ದ್ಯಾಟ್ ಅದರಿಂದ ನಿಮ್ಮದೊಂದು ಸೋಷಿಯಲ್ ಸ್ಟೇಟಸ್ ಅನ್ನೋದು ಚೆನ್ನಾಗಿರುತ್ತೆ. ಅಂದರೆ ಜನ ನಿಮ್ಮನ್ನು ನೋಡಿದಾಗ ಒಂದು ರೆಸ್ಪೆಕ್ಟ್ನ ನೀವು ಅರ್ನ್ ಮಾಡ್ತೀರಾ. ಹೇಗೆ ಅರ್ನ್ ಮಾಡ್ತೀರಾ ಅಂದರೆ, ನೀವು ಆ ಪಾಯಿಂಟಲ್ಲಿ, ಆ ಸ್ಟೇಟಸಲ್ಲಿ ಆ ಪಬ್ಲಿಕ್ ಜೊತೆ ಅವರಿಗೆ ಕೆಲಸನ ಮಾಡಿಕೊಡೋದ್ರಿಂದ, ಅವರಿಗೆ ಹೆಲ್ಪ್ಫುಲ್ಲಾಗಿರೋದ್ರಿಂದ, ಅವ್ರಿಗೆ ಅವೈಲೇಬಲ್ ಆಗಿರೋದ್ರಿಂದ ನಿಮಗೆ ಆ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಡೈರೆಕ್ಟ್ ಪಬ್ಲಿಕ್ ಕಾಂಟ್ಯಾಕ್ಟಲ್ಲಿ ನೀವು ಇರೋದ್ರಿಂದ ನಿಮಗೆ ಡೈರೆಕ್ಟ್ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಬೇರೆ ಯಾವುದೇ ಪೊಸಿಷನ್ಗೆ ಹೋದ್ರು, ಫಾರ್ ಎಕ್ಸಾಂಪಲ್ SDA FDA ಬಂದ್ಬಿಟ್ಟು ನೀವು ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ನೀವು ಹೊಣೆಗಾರರಾಗಿರಲ್ಲ. ಪಬ್ಲಿಕ್ ಎಲ್ಲದಕ್ಕೂ ನಿಮ್ಮ ಹತ್ರ ಬರೋಲ್ಲ. ಬಟ್ ನೀವು VAO ಆದರೆ ಎಲ್ಲದಕ್ಕೂ ನಿಮ್ಮ ಹತ್ರನೇ ಬರೋದ್ರಿಂದ ನಿಮಗೆ ಆ ರೆಸ್ಪೆಕ್ಟ್ ಅನ್ನೋದು ಈಸಿಯಾಗಿ ಅವೈಲೇಬಲ್ ಇರುತ್ತೆ ಒಬ್ಬ VAOಗೆ, ಒಬ್ಬ ಫೀಲ್ಡಲ್ಲಿ ವರ್ಕ್ ಮಾಡೋ VAOಗೆ. ದೆನ್ ಥರ್ಡ್ ಬಂದ್ಬಿಟ್ಟು ಡೈರೆಕ್ಟ್ ಪಬ್ಲಿಕ್ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್. ಇದು ಆಲ್ರೆಡಿ ಹೇಳಿದೆ, ನೀವು ಪಬ್ಲಿಕ್ಕಿಗೆ ಡೈರೆಕ್ಟಾಗಿ ಅವೈಲೇಬಲ್ ಆಗಿರೋದ್ರಿಂದ ಪಬ್ಲಿಕ್ ನಿಮ್ಮ ಹತ್ರ ಡೈರೆಕ್ಟಾಗಿ ಬರ್ತಾರೆ. ಸೊ ನಿಮಗೆ ಏನಾದರೂ ನಿಮ್ಮ ಲೈಫಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಬೇಕು, ನಾನು ಜನಗಳಿಗೆ ಹೆಲ್ಪ್ ಮಾಡಬೇಕು, ಹೆಲ್ಪ್ಫುಲ್ ಆಗಿರಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಈ ಜಾಬ್ ಅಂತೂ ನಿಮಗೆ ಆ್ಯಪ್ಟಾಗಿ ವರ್ಕ್ ಆಗುತ್ತೆ. ಯಾಕಂದರೆ ನೀವು ಡೈರೆಕ್ಟ್ ಪಬ್ಲಿಕ್ ಕಾಂಟ್ಯಾಕ್ಟಲ್ಲಿ ಇರ್ತೀರ. ಪಬ್ಲಿಕ್ಗಳಿಗೆ ಅವರಿಗೆ ಹೆಲ್ಪ್ಫುಲ್ಲಾಗಿ ಅವ್ರಿಗೇನು ಕೆಲಸ ಬೇಕೋ, ಅವ್ರಿಗೇನು ಬೇಕೋ ಎಲ್ಲನೂ ನೀವು ಮಾಡಿಕೊಡೋದ್ರಿಂದ ಸೊ ಪಬ್ಲಿಕ್ ಸರ್ವಿಸಿಂದ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ನಿಮ್ಮ ಲೈಫಲ್ಲಿ ಏನಾದರೂ ನಾನು ಜನಗಳಿಗೆ ಹೆಲ್ಪ್ ಮಾಡಬೇಕು, ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದರೆ ಇದು ಬೆಸ್ಟ್ ಜಾಬ್. ಬೇರೆ ಎಲ್ಲ ಪೊಸಿಷನ್ಗಿಂತ VAO ಆಗೋದಾಗ ನೀವು ಡೈರೆಕ್ಟ್ ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟಲ್ಲಿರೋದ್ರಿಂದ ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ದೆನ್ ಲೋಕಲ್ ಪೋಸ್ಟಿಂಗ್ ಅಡ್ವಾಂಟೇಜ್. ಈ FDA SDA ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ವೈಸ್ಗಳಾಗಿ ನಿಮಗೆ ಎಕ್ಸಾಮ್ಸ್ಗಳು ನಡೆಸಲ್ಲ. ಬಟ್ VAO ಬಂದ್ಬಿಟ್ಟು ನಿಮಗೆ ಡಿಸ್ಟ್ರಿಕ್ಟ್ ವೈಸ್ಗಳು ನಿಮಗೆ ಎಕ್ಸಾಮ್ ನಡೆಸೋದ್ರಿಂದ ನಿಮಗೆ ನಿಮ್ಮ ಸ್ಟಾರ್ಟಿಂಗಲ್ಲೇ ಕೇಳ್ತಾರೆ ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೆ ಯಾವ ಡಿಸ್ಟ್ರಿಕ್ಟ್ ಬೇಕು ಅನ್ನೋದು. ಒಂದು ವೇಳೆ ನೀವು ನಿಮಗೆ ಇಷ್ಟವಾದ ಡಿಸ್ಟ್ರಿಕ್ಕು ಅನ್ನೋದಕ್ಕಿಂತ ನಿಮಗೆ ಹೋಮ್ ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೀವು ಕೋಲಾರ ಡಿಸ್ಟ್ರಿಕ್ ಅವರಾಗಿದ್ದರೆ ಕೋಲಾರಲ್ಲೇ ನೀವು ಅಪ್ಲೈ ಮಾಡಿದರೆ ನಿಮಗೆ ಕೋಲಾರಲ್ಲಿ ಜಾಬ್ ಆಯಿತು ಅಂದರೆ ಈಸಿ. ಹೋಮ್ ಟೌನು ಪಕ್ಕದಲ್ಲೇ ಇರುತ್ತೆ, ನೀವೆಲ್ಲೇ ಹೋದ್ರೂ ನಿಮ್ಮ ಜಿಲ್ಲೆಯಲ್ಲೇ ಇರ್ತೀರ, ಅದೊಂದು ನಿಮಗೆ ಬೆನಿಫಿಟ್. ನೀವು ನಿಮ್ಮ ಜಿಲ್ಲೆ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಬಟ್ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮಗೆ ನಿಮ್ಮ ಹೋಮ್ ಡಿಸ್ಟ್ರಿಕ್ಕಲ್ಲೇ ನೀವು ವರ್ಕ್ ಮಾಡೋಕೆ ರೆಡಿ ಇದ್ದರೆ
ಓಕೆ. ಇಲ್ಲ ನಾನು ಬೇರೆ ಡಿಸ್ಟ್ರಿಕ್ಕಿಗೆ ಹೋಗಿ ವರ್ಕ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ನೀವಿದ್ರೆ ಅದು ಓಕೆನೆ. ಬಟ್ ಒಂದು ಬೆನಿಫಿಟ್ ಏನು ಅಂದರೆ, ನೀವು ಬೇರೆ ಎಲ್ಲ ಜಾಬಲ್ಲೂ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಿದ್ರೂ ಪೋಸ್ಟಿಂಗ್ ಆಗ್ಬೋದು, ನಿಮಗೆ ಎಲ್ಲಿ ಬೇಕಿದ್ರೂ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಬಟ್ ಇದರಲ್ಲಿ ಮಾತ್ರ ನೀವು ನಿಮಗಿಷ್ಟವಾದ ಡಿಸ್ಟ್ರಿಕ್ಕಿಗಲ್ಲಿ ವರ್ಕ್ ಮಾಡೋ ಅಂಥ ಚಾನ್ಸಸ್ ಸಿಗುತ್ತೆ. ಸೊ ಲೋಕಲ್ ಪೋಸ್ಟಿಂಗ್ ಅಥವಾ ಹೋಮ್ ಪೋಸ್ಟಿಂಗ್ ಸಿಗೋದು ನಿಮಗೆ ಒಂದು ಅಡ್ವಾಂಟೇಜ್. ಬಟ್ ಅದು ಬೇರೆ ಜಾಬಲ್ಲಿ ಇಲ್ಲ. ದೆನ್ ಡೈರೆಕ್ಟ್ ಗ್ರೌಂಡ್ ಲೆವೆಲ್ ಅಥಾರಿಟಿ ಅಂದರೆ, ನೀವು ಗ್ರೌಂಡ್ ಲೆವೆಲಲ್ಲಿ ನೀವೇ ಅಥಾರಿಟಿ ಆಗಿರ್ತೀರ. ಒಬ್ಬ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅನ್ನೋನು ಗ್ರೌಂಡ್ ಲೆವೆಲಲ್ಲಿ ಅಥವಾ ವಿಲೇಜ್ ಲೆವೆಲಲ್ಲಿ ನೀವೇ ಅಲ್ಲಿ ಅಥಾರಿಟಿಯಾಗಿ ಕೆಲಸ ಮಾಡ್ತೀರಾ. ಅಲ್ಲಿ ಏನೇ ಒಂದು ಕೆಲಸಗಳು ನಡಿಬೇಕು ಅಥವಾ ಏನೇ ಒಂದು ನಡಿಬೇಕು ಅಂದಾಗಲೂ ಕೂಡ ಒಬ್ಬ ವಿಲೇಜ್ ಅಕೌಂಟೆಂಟ್ ವೆರಿ 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 ಇಂಪಾರ್ಟೆಂಟ್ ಆಗಿರ್ತಾನೆ. ಸೊ ದ್ಯಾಟ್ ಡೈರೆಕ್ಟ್ ಗ್ರೌಂಡ್ ಲೆವೆಲ್ ಅಥಾರಿಟಿಯಾಗಿ ನೀವು ಕೆಲಸ ಮಾಡ್ತೀರಾ. ನಿಮ್ಮ ಹತ್ರ ಒಂದು ಪವರ್ ಇರುತ್ತೆ. ಪವರ್ ಆ್ಯಂಡ್ ಅಥಾರಿಟಿ ಅನ್ನೋದೊಂದು ಇರುತ್ತೆ. ನೀವು ವಿಲೇಜ್ ಲೆವೆಲಲ್ಲಿ ವರ್ಕ್ ಮಾಡುವಾಗ ನಿಮ್ಮ ಅಂಡರಲ್ಲಿ ಒಂದು 5-6 ವಿಲೇಜ್ ಬಂತು ಅಂದರೆ 5-6 ವಿಲೇಜಿಗೂ ನೀವೇ ಅಥಾರಿಟಿ ಆಗಿರ್ತೀರ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ದೆನ್ ಪಬ್ಲಿಕ್ ಟ್ರಸ್ಟ್ ಆ್ಯಂಡ್ ರೆಕಗ್ನೇಷನ್. ಪಬ್ಲಿಕ್ ನಿಮ್ಮನ್ನು ನಂಬ್ತಾರೆ. ಯಾಕಂದರೆ ಅಫ್ಕೋರ್ಸ್ ಅವ್ರಿಗೆ ಏನೇ ಒಂದು ಕೆಲಸ ಮಾಡಬೇಕು, ಕೆಲಸ ಆಗಬೇಕು ಅಂದಾಗಲೂ VAO ಹತ್ರನೇ ಬರುವಾಗ ಅವ್ರು ನಿಮ್ಮನ್ನು ನಂಬ್ತಾರೆ. ಅವರು ಎಲ್ಲ ಕೆಲಸಗಳಲ್ಲೂ ನಿಮ್ಮ ಹತ್ರ ಬಂದು ಕೇಳ್ತಾರೆ. ಯಾಕೆಂದರೆ ನಿಮ್ಮನ್ನು ನಂಬ್ತಾರೆ. ಸೊ ದಟ್ ನಿಮ್ಮಿಂದ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಎಲ್ಲ ನಂಬಿಕೆಗಳನ್ನ ನಿಮ್ಮ ಮೇಲೆ ಇಟ್ಟಿರ್ತಾರೆ. ಸೊ ಅದಕ್ಕೆ ಯಾವತ್ತೂ ಮೋಸ ಮಾಡಬೇಡಿ. ವಯಸ್ಸಾಗಿರೋರು ಬರ್ಬೋದು, ಅಥವಾ ಪಾಪ ಗಂಡ ಇಲ್ದಿರೋರು ಬರ್ಬೋದು, ಇಲ್ಲ ಮಕ್ಳು ಇಲ್ದಿರೋರು ಬರ್ಬೋದು, ಇಲ್ಲ ಹ್ಯಾಂಡಿಕ್ಯಾಪ್ಟ್ಗಳು ಬರ್ಬೋದು, ಯಾರು ಬೇಕಿದ್ರೂ ಬರ್ಬೋದು. ಯಾರಾದರೂ ಬಂದಾಗ ದಯವಿಟ್ಟು ಹೆಲ್ಪ್ ಮಾಡಿ. ಅಥವಾ ನೀವು ಹೊಸಬ್ರು ಬರ್ತೀವಿ ಈ ಫೀಲ್ಡ್ಗೆ ಅನ್ನೋರು ಹೆಲ್ಪ್ ಮಾಡೋ ಮೈಂಡ್ ಸೆಟ್ಟಿಂದ ಬನ್ನಿ. ಸೊ ದಟ್ ಜನ ಅವ್ರು ನಿಮ್ಮನ್ನು ನಂಬ್ತಾರೆ. ಅವ್ರು ನಿಮ್ಮನ್ನು ನಂಬಿದಾಗ ಏನಂತಾರೆ, ಅದೊಂದು ಅವ್ರಿಗೆ ಮನಸ್ಸು ತೃಪ್ತಿ ಅನ್ನೋದಿರುತ್ತೆ ಅಲ್ವಾ. ಓಕೆ, ನಮಗೊಬ್ಬರು ಹೆಲ್ಪ್ ಮಾಡಿದ್ರು, ನಮಗೆ ನಮ್ಮ ಕೆಲಸನ ಇದು ಮಾಡಿಕೊಟ್ರು ಅನ್ನೋದೊಂದು ಇದಿದಲ್ಲ, ಅದು ತುಂಬ ರೆಸ್ಪೆಕ್ಟ್ನ ಅರ್ನ್ ಮಾಡ್ತೀರಾ ನೀವು. ಸೊ ದಟ್ ಅದೊಂದು ಟ್ರಸ್ಟ್, ಪಬ್ಲಿಕ್ ಟ್ರಸ್ಟ್ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ದೆನ್ ಡೈರೆಕ್ಟ್ ಇಂಪ್ಲಿಮೆಂಟೇಷನ್. ಏನೇ ಒಂದು ಸ್ಕೀಮ್ ಬಂದರೂ ಅಥವಾ ಏನೇ ಒಂದು ಪ್ರಾಜೆಕ್ಟ್ ಬಂದ್ರೂ ಅಟ್ ಲಾಸ್ಟ್ ಇಂಪ್ಲಿಮೆಂಟ್ ಮಾಡಬೇಕಾಗಿರೋರೇ VAOಗಳು. ಫಾರ್ ಎಕ್ಸಾಂಪಲ್, ಒಂದು ಆಧಾರ್ ಸೀಡಿಂಗ್ ಅಂತ ಅಂದ್ಕೊಳ್ಳೋಣ. ಈ ಆಧಾರ್ ಸೀಡಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿರ್ಬೋದು, ಬಟ್ ಅದನ್ನು ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿರೋರು ಯಾರು? ಅಫ್ಕೋರ್ಸ್ VAOಗಳೇ. ಸೊ ಯಾವುದೇ ಒಂದು ಹೊಸದೊಂದು ಪ್ರಾಜೆಕ್ಟ್ ಅಥವಾ ಹೊಸದೊಂದು ಏನೋ ಒಂದು ಲಾ ಬಂತು, ಇಲ್ಲ ಏನೇ ಒಂದು ಚೇಂಜಸ್ ಆಯಿತು, ಏನೋ ಒಂದು ಮಾಡಬೇಕು, ಹೊಸ ಕೆಲಸ ಬಂತು ಅಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋ ಅಂತಹ ಒಂದು ಪವರ್ ಯಾರಿಗಿರುತ್ತೆ ಅಥವಾ ಕೆಲಸ ಯಾರಿಗಿರುತ್ತೆ ಅಂದರೆ VAOಗಳಿಗಿರುತ್ತೆ. ಓಕೆನಾ? ದೆನ್ ಲೆಸ್ ಜಾಬ್ ಸ್ಟ್ರೆಸ್. ಯಾಕೆ ಲೆಸ್ ಜಾಬ್ ಸ್ಟ್ರೆಸ್ ಅಂತ ಹೇಳ್ತೀನಿ ಅಂದರೆ, ಇದೆಲ್ಲ ಕಡೆನೂ ಅಪ್ಲೈ ಆಗ್ದಲೇ ಇರ್ಬೋದು. ಮೇ ಬಿ ಕೆಲವು ಕಡೆ ಅಪ್ಲೈ ಆಗ್ಬೋದು, ಕೆಲವು ಕಡೆ ಅಪ್ಲೈ ಆಗ್ದಲೇ ಇರ್ಬೋದು. ಬಟ್ ನಾನು ಹೇಳ್ತೀನಿ ಅಂದರೆ, ನಿಮ್ಮ ಕೆಲಸಗಳನ್ನ ನೀವು ಕರೆಕ್ಟಾಗಿ ಮುಗಿಸ್ಕೊಂಡೋದ್ರೆ ನಿಮಗೆ ಜಾಬಲ್ ಸ್ಟ್ರೆಸ್ ಅನ್ನೋದು ಇರಲ್ಲ. ಓಕೆನಾ? ದೆನ್ ರೆಗ್ಯುಲರ್ ಪ್ರಮೋಷನ್ಸ್. ನಿಮಗೆ ಒಂದು 8 years, 7 years, 6 years, 10 yearsಲ್ಲೆಲ್ಲ ನೀವು ಪ್ರಮೋಷನ್ಸ್ಗಳು ನಿಮಗೆ ಬರುತ್ತೆ. ಪ್ರಮೋಷನ್ಸ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಯಾರಾದಮೇಲೆ ಏನು, ನೆಕ್ಸ್ಟ್ ಪ್ರಮೋಷನ್ ಏನು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅನ್ನೋದೊಂದು ಪ್ರಮೋಷನ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ನೆಕ್ಸ್ಟ್ VAO ಆದಮೇಲೆ RI ಆಗ್ತೀರಾ, RI ಆದಮೇಲೆ ಶಿರಸ್ತೇದಾರ್ ಆಗ್ತೀರಾ, ಆಮೇಲೆ ಡೆಪ್ಯೂಟಿ ತಹಶೀಲ್ದಾರ್, ಸೇಮ್ ಶಿರಸ್ತೇದಾರ್ ಡೆಪ್ಯೂಟಿ ತಹಶೀಲ್ದಾರ್ ಆಗಿ ಪ್ರಮೋಷನ್ ಆಗ್ತೀರಾ, ಆಮೇಲೆ ತಹಶೀಲ್ದಾರ್ ಆಗ್ತೀರಾ. ನಿಮಗೆ ಈ ಪ್ರಮೋಷನ್ ಅನ್ನೋದು ಆಲ್ಮೋಸ್ಟ್ ಒಂದು 8 years ಫಸ್ಟ್ ಇರುತ್ತೆ, ಆಮೇಲೆ ಒಂದು 5 years, ಆಮೇಲೆ ಒಂದು 6 years, ಈ ರೇಂಜಲ್ಲೇ ಇರೋದ್ರಿಂದ ನೀವೊಂದು 20 ವರ್ಷದಲ್ಲೆಲ್ಲ ನೀವು ಡೆಪ್ಯೂಟಿ ತಹಶೀಲ್ದಾರ್ ಲೆವೆಲಲ್ಲಿ, 20-25 ವರ್ಷದಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಲೆವೆಲಲ್ಲಿ ಪ್ರಮೋಷನ್ ಆಗಿ ಇರ್ಬೋದು, ಒಂದು ವೇಳೆ ನೀವು ಈ ಜಾಬಲ್ಲೇ ಇರ್ತೀರಾ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದರೆ. ದೆನ್ ನೆಕ್ಸ್ಟ್ ಒನ್, ವರ್ಕ್ ವಿತ್ ನೇಚರ್. ಒಂದು ವೇಳೆ ನೀವು ನೇಚರ್ ಜೊತೆ ವರ್ಕ್ ಮಾಡಬೇಕು, ಗ್ರಾಮಗಳಲ್ಲಿ ವರ್ಕ್ ಮಾಡಬೇಕು, ರೂರಲ್ ಏರಿಯಾಗಳಲ್ಲಿ ವರ್ಕ್ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಆರಾಮ್ಸೆ ಈ ಜಾಬ್ನ ಸೆಲೆಕ್ಟ್ ಮಾಡ್ಬೋದು. ಯಾಕೆಂದರೆ ಕಾಡುಗಳ ಮಧ್ಯೆ, ಪ್ರಾಣಿಗಳ ಮಧ್ಯೆ, ನೇಚರ್ ಮಧ್ಯೆ ಮಳೆ ಬರ್ತಿರುತ್ತೆ. ಸೊ ಇದೆಲ್ಲ ನೋಡುವಾಗ ಎಲ್ರಿಗೂ ಅನಿಸುತ್ತಲ್ಲ, ಈ ನೇಚರ್ ಮಧ್ಯೆ ನಾವು ಬದುಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ದರೆ ಈ ಜಾಬ್ ತುಂಬ ಆ್ಯಪ್ಟ್ ಆಗಿರುತ್ತೆ. ಯಾಕೆಂದರೆ ನೀವು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಫೀಲ್ಡಲ್ಲೇ ಇರೋದ್ರಿಂದ ನಿಮಗೆ ಇದೊಂಥರ ಚೆನ್ನಾಗಿ ಅನಿಸುತ್ತೆ ಈ ಜಾಬಲ್ಲಿ ಇರೋದಕ್ಕೆ.
ಸೊ ದಟ್ ನೀವು ಹ್ಯಾಪಿಯಾಗಿ ಕೆಲಸ ಮಾಡ್ಬೋದು. ದೆನ್ ಲಾಸ್ಟ್ ಒನ್, ಮೇ ಬಿ ಇದು ಎಲ್ರಿಗೂ ಹ್ಯಾಪಿ ಅನ್ನಿಸ್ಬೋದು ಅಥವಾ ಎಲ್ರಿಗೂ ಖುಷಿ ಕೊಡ್ಬೋದು, ಗೊತ್ತಿಲ್ಲ. ನಿಮ್ಮ ಹತ್ರ ಒಂದು ಎಂಥ ಎಕ್ಸ್ಟ್ರಾ ಪವರ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಿಮಗೆ ನಿಮ್ಮದೇ ಆದಂತಹ ಸೀಲ್ ಇರುತ್ತೆ. ಇದು ಮೇ ಬಿ ಎಲ್ರಿಗೂ ಇಷ್ಟ ಆಗ್ಬೋದು. ಮೇ ಬಿ ಯಾಕಂದರೆ ಎಲ್ರಿಗೂ ಅದೊಂದು ಆಸೆ ಇರುತ್ತಲ್ಲ, ನಾ ಸೀಲ್ ಹಾಕಿ ಸೈನ್ ಹಾಕಿ ಇದು ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಸೊ ಅದು ನಿಮಗೆ ಈ ಪೊಸಿಷನಲ್ಲಿರುತ್ತೆ. ನೀವು SDA ಆದರೆ, FDA ಆದರೆ ಅಥವಾ VA ಆಗಿ ನೀವು ಭೂಮಿ ಕೇಂದ್ರದಲ್ಲಿದ್ದರೂ ಕೂಡ ನಿಮಗೆ ಈ ಒಂದು ಪವರ್ ಇರೋಲ್ಲ. ಬಟ್ ನೀವು VA ಆಗಿ ಒಂದು ಫೀಲ್ಡಲ್ಲಿ ಇದ್ದಾಗ ನಿಮ್ಗೆ ಅದೊಂದು ಜವಾಬ್ದಾರಿ ಇರುತ್ತೆ. ಅದೊಂದು ಎಕ್ಸ್ಟ್ರಾ ಸ್ಪೆಷಲ್ ಪವರ್ ಅಥವಾ ಅಥಾರಿಟಿ ಅನ್ಬೋದು. ಏನಂದರೆ ನಿಮಗೆ ನಿಮ್ಮದೇ ಆದಂತಹ ಸೀಲ್ ಇರುತ್ತೆ, ನಿಮ್ಮ ಸೈನ್ಗೆ ವ್ಯಾಲ್ಯೂ ಇರುತ್ತೆ. ನೀವು ಸೈನ್ ಹಾಕಿದಾಗ ಅದಕ್ಕೊಂದು ಪವರ್ ಇರುತ್ತೆ. ಸೊ ಗೊತ್ತಲ್ಲ, ಎಲ್ರಿಗೂ ಅನಿಸಿರುತ್ತಲ್ಲ ಸೀಲ್ ಹಾಕಿ ಸೈನ್ ಹಾಕೋದೊಂದು ಪವರ್ ಅನ್ನೋದು ಅದು ಈ ಜಾಬಲ್ಲಿರುತ್ತೆ. ಸೊ ದ್ಯಾಟ್ ನಿಮಗೆ ನೀವು ಆರಾಮ್ಸೆ ಇದೆಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ಗಳನ್ನ ನೋಡಿ ಈ ಜಾಬಿಗೆ ಬರ್ತೀರಾ ಅಂದರೆ ದಯವಿಟ್ಟು ಬನ್ನಿ, ಚೆನ್ನಾಗಿದೆ ಜಾಬ್. ಓಕೆನಾ, ನಿಮ್ಮ ಹತ್ರ ಒಂದು ಪವರ್ ಇರುತ್ತೆ, ಅಥಾರಿಟಿ ಇರುತ್ತೆ, ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಅಥವಾ ಜನಗಳಿಗೆ ನೀವು ಹೆಲ್ಪ್ ಮಾಡ್ತೀರಾ, ನಿಮಗೊಂದು ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಜನಗಳ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದರೆ ನೀವು ಆರಾಮ್ಸೆ ಈ ಜಾಬಿಗೆ ಬರ್ಬೋದು. ಅಥವಾ ನೀವು 9 to 5 ಜಾಬ್, ನನಗೆ ಆಫೀಸಲ್ಲಿ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿ ಸಂಜೆ 5:30, 6 ಗಂಟೆಗೆ ನಮ್ಮ ಮನೆಗೆ ಹೋಗಬೇಕು ಅಂದರೆ ಈ ಜಾಬ್ ಸೂಟ್ ಆಗೋಲ್ಲ. ಓಕೆನಾ, ಇಲ್ಲ ನಾನು ಓಡಾಡಬೇಕು, ಕಾಡಲ್ಲಿ ಬೆಟ್ಟ ಗುಡ್ಡ ಸುತ್ತಬೇಕು, ಅಥವಾ ಈ ಥರ ಜನಗಳ ಜೊತೆ ಬೆರಿಬೇಕು, ಜನಗಳ ಜೊತೆ ಮಾತಾಡಬೇಕು, ಅವ್ರ ಲೈಫ್ ಸ್ಟೈಲ್ನ ನೋಡಬೇಕು, ಅವ್ರ ಭಾಷೆಗಳನ್ನ ತಿಳ್ಕೊಬೇಕು, ಜನಗಳ ಜೊತೆ ಜಗಳ ಆಡಬೇಕು, ಈ ಥರ ಎಲ್ಲ ಇರುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ನೀವು ಈ ಜಾಬಿಗೆ ಬನ್ನಿ. ಓಕೆನಾ, ಬಟ್ ನಾನು ಏನು ಹೇಳ್ತೀನಿ ಅಂದರೆ ಚೆನ್ನಾಗಿದೆ ಜಾಬ್, ಬನ್ನಿ. ನಿಮಗೆ ಆದಂಥ ಪವರ್, ಅಥಾರಿಟಿ, ಒಂದು ಏನಂತಾರೆ ಅದೊಂದು ಅಧಿಕಾರ ಸಿಗ್ತಿದೆ ಅಂದಾಗ ಬನ್ನಿ, ಚೆನ್ನಾಗಿದೆ. ಓಕೆನಾ, ಎಕ್ಸಾಮ್ ಪಾಸ್ ಮಾಡಿ, ಹೊಸ ನೋಟಿಫಿಕೇಷನ್ ಬರುತ್ತೆ, ಈ ವರ್ಷ ಹೇಗಿದ್ರೂ ಬರುತ್ತೆ. ಆರಾಮ್ಸೆ ಪ್ರಿಪೇರ್ ಆಗಿ ದಯವಿಟ್ಟು ಎಲ್ಲರೂ ಒಂದು ಸಿಲೆಬಸ್ನ ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ಅದ್ರ ಮೂಲಕ ಪ್ರಿಪೇರ್ ಆಗಿ. ಓಕೆನಾ, ಸೊ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋ ತನಕ ಬಾಯ್. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ, ಸರಿನಾ?